ಇವತ್ತು ವಿಷದ ಹಾವಿನ ಸುತ್ತ ನಾವೊಂದು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಸೈದ್ಧಾಂತಿಕವಾದಂತಹ ಒಂದು ಹೋರಾಟ ಆಗಬೇಕಾಗಿದ್ದಂತಹ ರಾಜಕೀಯ, ದೇಶದ ಬೆಳವಣಿಗೆ, ರಾಜ್ಯದ ಬೆಳವಣಿಗೆಗಳು ಜೊತೆಗೆ ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ನಮ್ಮ ಒಂದು ದೂರದೃಷ್ಟಿ, ಮುಂದಾಲೋಚನೆ ಇದೆಲ್ಲವನ್ನ ಇಟ್ಕೊಂಡು ರಾಜಕೀಯ ಚರ್ಚೆಗಳಾಗಬೇಕಾಗಿತ್ತು. ಆದರೆ ಕೇವಲ ವಿಷದ ಹಾವು ಅಥವಾ ಬೈಗುಳಗಳು, ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಇದಕ್ಕೆ ಮಾತ್ರ ರಾಜಕೀಯ ಸೀಮಿತವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹೀಗಾಗಿ ಇದೇ ವಿಚಾರವನ್ನ ಇಟ್ಕೊಂಡು ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಚಾರದ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹಿಂದೆಯೂ ಕೂಡ 2023ರಲ್ಲೂ ಕೂಡ ವಿಷದ ಹಾವು ಅನ್ನುವಂತಹ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ರು. ನರೇಂದ್ರ ಮೋದಿ ಅವರು ವಿಷದ ಹಾವಿದ್ದಂತೆ ಅಂತ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಈಗ ಬಿಜೆಪಿ ಹಾಗೂ RSS ಎರಡೂ ಕೂಡ ವಿಷಪೂರಿತ ಹಾವುಗಳು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಕೇವಲ ಈ ವಿಷಪೂರಿತ ಹಾವು ಅಥವಾ ವೈಯಕ್ತಿಕ ಟೀಕೆ ಟಿಪ್ಪಣಿ ಇದಕ್ಕೆ ಮಾತ್ರ ಸೀಮಿತವಾಗುತ್ತಾ ರಾಜಕಾರಣ, ಅಥವಾ ಮುಂದುವರೆದು ನಾವು ಜನಸಾಮಾನ್ಯರ ವಿಚಾರಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗಬೇಕಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆಯನ್ನು ಮುಂದುವರಿಸ್ತೀವಿ. ಈ ವಿಷದ ಹಾವಿನ ಸುತ್ತ ಅನ್ನುವಂತಹ ಚರ್ಚೆ ಆರಂಭ ಮಾಡೋದಕ್ಕಿಂತ ಮುಂಚೆ ಅಸಲಿಗೆ ಆಗಿದ್ದಾದ್ರೂ ಏನು ಅನ್ನುವಂಥದ್ದನ್ನು ಕೂಡ ನೋಡ್ಕೊಂಡು ಬರೋಣ. ಇದರ ಬಗ್ಗೆ ಕಾಂಗ್ರೆಸ್ನ ನಾಯಕರು ಏನು ಹೇಳ್ತಾರೆ, ಇತ್ತ ಬಿಜೆಪಿಯ ನಾಯಕರು ಯಾರಿದ್ದಾರೆ ಅವರೇನು ಹೇಳ್ತಾರೆ, ಇಬ್ಬರ ನಡುವೆ ರಾಜಕೀಯ ಚರ್ಚೆ ಯಾವ ರೀತಿಯಾಗಿ ನಡೀತಾ ಇದೆ ಈ ವಿಷದ ಹಾವಿನ ಸುತ್ತ ಅನ್ನುವಂಥದ್ದನ್ನು ಕೂಡ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. 2023ರಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿ, ನರೇಂದ್ರ ಮೋದಿ ಅವರು ಒಂದು ರೀತಿ ವಿಷಪೂರಿತ ಹಾವು ಇದ್ದಂತೆ ಅಂತ ಹೇಳಿದರು. ಈ ಹಾವೇನು ವಿಷಕ್ಕಿರುತ್ತೆ, ನರೇಂದ್ರ ಮೋದಿ ಅವರು ಕೂಡ ವಿಷಕ್ಕಾಗ್ತಾರೆ, ಅದನ್ನು ನೆಕ್ಕಿದ್ರೆ ಸತ್ತೋಗ್ಬಿಡ್ತೀರಿ ನೀವು ಅಂತ ಹೇಳಿದರು. ಆದರೆ ಈಗ ಮತ್ತೊಮ್ಮೆ ಅದೇ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಟ್ಟು ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದನ್ನ ಟೀಕಿಸಿದ್ದಾರೆ. ನರೇಂದ್ರ ಮೋದಿ ಅವರ ಬಗ್ಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಆಕ್ರೋಶ ಹಾಕಿದ್ದಾರೆ. ರಾಜಕೀಯ ಅಖಾಡದಲ್ಲಿ ವಿಷ ಸಂಚಲನ ನಡೀತಾ ಇದೆ. ಈಗ ಸಿದ್ಧಾಂತ ಹೋರಾಟವೋ ಅಥವಾ ಇದು ವೈಯಕ್ತಿಕ ನಿಂದನೆಯೋ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹಾವಿನ ಅಸ್ತ್ರವನ್ನ ಈಗ ಕಾಂಗ್ರೆಸ್ ಪ್ರಯೋಗ ಮಾಡ್ತಾ ಇದೆಯಾ? ಹೀಗೆ ಹೇಳೋದಕ್ಕೆ ಕಾರಣ ಏನು? ಈ ರೀತಿ ವೈಯಕ್ತಿಕ ಟೀಕೆಗಳಿಗೆ ಕಾರಣವಾಗ್ತಾ ಇರೋದು ಏನು ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನ ಮರ್ಮವಾದ್ರು ಏನು? ಹಾಗಾದ್ರೆ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರ ಅಥವಾ ಸಿದ್ಧಾಂತವನ್ನ ಆ ರೀತಿಯಾಗಿ ಅವರು ವೈಭವೀಕರಿಸಿ ಮಾತನಾಡಿದ್ರ? ನಾಲಿಗೆ ಜಾರ್ತ ಅಥವಾ ರಾಜಕೀಯ ಟೀಕೆ ಮಾಡುವಂತಹ ಸಂದರ್ಭದಲ್ಲಿ ಮಿತಿ ಮೀರಿ ಹೇಳಿಕೆಗಳು ಹೊರಬಂತ? ವಿಷದ ಹಾವಿನ ಸುತ್ತ ರಾಜಕೀಯ ಹಗ್ಗಜಗ್ಗಾಟ ನಡೀತಾ ಇದೆ. ಈಗ ಒಂದು ಕಡೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್, ಮತ್ತೊಂದೆಡೆ 5 ರಾಜ್ಯಗಳ ಚುನಾವಣೆ. ಈ ನಡುವೆ ಈ ವಿಷದ ಹಾವಿನ ಸುತ್ತಲೂ ಈಗ ತೀವ್ರವಾಗಿ ರಾಜಕೀಯ ನಡೀತಾ ಇದೆ. ಇಡೀ ದೇಶಾದ್ಯಂತ ಸಂಚಲನ ಮೂಡಿಸ್ತಾ ಇದೆ ಎಐಸಿಸಿ ಅಧ್ಯಕ್ಷರ ಮಾತು. ಮೋದಿ ವಿಷದ ಹಾವು ಅಂತ ಹೇಳಿದ್ಯಾಕೆ ಅಂತ ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಬಿಜೆಪಿಗರು ಕೆಂಡ ಕಾರ್ತಾ ಇದ್ದಾರೆ. ಸೈದ್ಧಾಂತಿಕ ಹೋರಾಟದಲ್ಲಿ ಘನತೆಯನ್ನ ಮರೆತರ, ಇದು ದೇಶಕ್ಕೆ ಮಾಡಿದ ಅಪಮಾನ ಅಂತ ಬಿಜೆಪಿ ಒಂದು ಕಡೆ ಕಿಡಿಕಾರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಇದನ್ನ ಯಾವ ರೀತಿಯಾಗಿ ನೋಡುತ್ತೆ? ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರು ಅವ್ರು ಹೇಳಿದ್ದಾರೆ ಅಂತಂದ್ರೆ ಅವ್ರ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಮಾತನಾಡಿದ್ರು ಕೂಡ, ಒಂದು ಪದ ಹೇಳಬೇಕಾದ್ರೂ ಕೂಡ ಯೋಚಿಸಿನೇ ಮಾತನಾಡಿರ್ತಾರೆ. ಹೀಗಾಗಿ ಅವರ ಒಂದು ಸ್ಟೇಟ್ಮೆಂಟು ರಾಜಕೀಯವಾಗಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಈ ಸ್ಟೇಟ್ಮೆಂಟ್ಗೆ ಯಾವ ರೀತಿಯಪ್ಪ ಪ್ರತಿಕ್ರಿಯೆ ಕೊಡುತ್ತೆ, ಬಿಜೆಪಿ ಇದನ್ನು ಯಾವ ರೀತಿಯಾಗಿ ನೋಡುತ್ತೆ? ಇನ್ನು ಇವತ್ತಿನ ದಿನಮಾನದಲ್ಲಿ ಕೇವಲ ಈ ವೈಯಕ್ತಿಕ ಟೀಕೆ ಟಿಪ್ಪಣಿಗೆ ಮಾತ್ರ ರಾಜಕೀಯ ಸೀಮಿತವಾಗ್ತಾ ಇದೆ. अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है. और मैं यही कहूंगा, आपका नमाज तोड़ने तो परवाह नहीं, ये जहरीला सांप है RSS और बीजेपी. इसको अगर आप नहीं मारेंगे आप कभी बचेंगे नहीं. इसलिए भाइयों, तो आप मेरे को जल्दी, अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है. और मैं ಇದು ಎಐಸಿಸಿ ಅಧ್ಯಕ್ಷರು ಮಾತನಾಡಿದಂತಹ ಮಾತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡಿ,
ಏನು ನಮಾಜ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಹಾವು ಏನಾದರೂ ಹೋದರೆ ಮೊದಲು ನೀವು ನಮಾಜನ್ನು ನಿಲ್ಲಿಸಿ ಆ ಒಂದು ವಿಷಪೂರಿತ ಹಾವೇನು ಹೋಗ್ತಾ ಇದೆ ಅದನ್ನು ಕೊಂದು ಹಾಕಿ ಅಂತ ನಮಾಜ್ನಲ್ಲಿ ಒಂದು ಆ ರೀತಿ ಬರವಣಿಗೆ ಇದೆ. ಹೀಗಾಗಿ ಇದನ್ನು ನೀವು ಪಾಲಿಸಬೇಕಾಗತ್ತೆ ಅಂತ ಮುಸ್ಲಿಂ ಬಾಂಧವರನ್ನ ಅವರು ಸೇರಿಸ್ಕೊಂಡು ಮಾತನಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ BJP ಹಾಗೂ RSS ಎರಡೂ ಕೂಡ ವಿಷಪೂರಿತ ಹಾವುಗಳು, ಇದನ್ನು ಕೂಡ ಕೊಂದು ಹಾಕಿ ಅಂತ ಕಾರ್ಯಕರ್ತರಿಗೆ ಒಂದು ಕರೆ ನೀಡಿದಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.